ಹ್ಯಾಪಿ ನ್ಯೂ ಇಯರ್ ಅಂತ ಕಾಣಿಸ್ದವ್ರಿಗೆಲ್ಲ ಹೇಳ್ತಾನೆ ಇರ್ತೀವಿ. ಆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ನೀವು ಹ್ಯಾಪಿ ಆಗಿದ್ದೀರಾ? ಆವತ್ತಿರೋ ಪಾಸಿಟಿವ್ನೆಸ್, ಆವತ್ತಿರೋ ಹ್ಯಾಪಿನೆಸ್ ನಿಮ್ ಲೈಫ್ ಲಾಂಗ್ ಇರ್ಬೇಕಂತಂದ್ರೆ ಈ ವಿಡಿಯೋನ ಫುಲ್ ಕಾನ್ಸಂಟ್ರೇಟ್ ಆಗಿ ನೋಡಿ. 90 ಇಯರ್ಸ್ ತುಂಬಿದ ಒಂದು ಮಹಿಳೆ, ಒಳ್ಳೆಯ ಬಟ್ಟೆ ಹಾಕೊಳ್ಳೋಳು, ತುಂಬಾ ಸುಂದರವಾಗಿ ರೆಡಿ ಆಗೋಳು. ಈಕೆ ಗಂಡನ ಜೊತೆ ತುಂಬಾ ಚೆನ್ನಾಗಿ ಜೀವಿಸೋರು. ಈಕೆಯ ಪ್ರೀತಿಯ ಗಂಡ ತೀರ್ಕೊಂಡ್ಮೇಲೆ ಈಕೆಯನ್ನು ನೋಡ್ಕೊಳ್ಳೋದಿಕ್ಕೆ ಯಾರು ಇಲ್ಲದಿರೋ ಕಾರಣ ಒಂದು ವೃದ್ಧಾಶ್ರಮಕ್ಕೆ ಸೇರ್ಕೊಳ್ಳೋಣ ಎಂದು ನಿರ್ಧಾರ ಮಾಡ್ತಾಳೆ. ಆ ಮನೇನ ಖಾಲಿ ಮಾಡಿ ಹೋಗೋವಾಗ್ಲೂ ತುಂಬಾ ಸುಂದರವಾಗಿ ರೆಡಿ ಆಗಿ ನಗ್ನಗ್ತಾ ಮನೆ ಬಿಡ್ತಾರೆ. ಈಕೆಯ ರೂಮ್ಗೋಸ್ಕರ ಕೆಲವು ಗಂಟೆಗಳ ಕಾಲ ಪ್ರಶಾಂತವಾಗಿ ಕೂತ್ಕೊಂಡು ವೈಟ್ ಮಾಡ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋ ಒಂದು ಅಟೆಂಡರ್ ಬಂದು, ಬನ್ನಿ ಮೇಡಮ್ ನಿಮ್ಗೆ ರೂಮ್ ತೋರಿಸ್ತೀನಿ ಎಂದು ಕರ್ಕೊಂಡು ಹೋಗ್ಬೇಕಾದ್ರೆ ಈಕೆಯ ರೂಮ್ ಬಗ್ಗೆ ಊಹೆ ಮಾಡಿ, ನನ್ಗ ಆ ರೂಮ್ ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಬರ್ತಾರೆ. 8 ವರ್ಷದ ಮಕ್ಕಳ ಕೈಗೆ ಒಂದು ನಾಯಿ ಮರಿ ಕೊಟ್ರೆ ಎಷ್ಟು ಖುಷಿ ಪಡ್ತಾರೋ ಅಷ್ಟು ಖುಷಿ ಪಡ್ತಾ ಆ ಅಟೆಂಡರ್ ಗೆ ಹೇಳ್ಬೇಕಾದ್ರೆ, ಆಗ ಅಟೆಂಡರ್, ಮಿಸಸ್ ಜೋನ್ಸ್ ನೀವ್ ಇನ್ನೂ ಆ ರೂಮ್ ನ ನೋಡ್ಲೇ ಇಲ್ಲ ಅಂದಾಗ, ನನ್ನ ಸಂತೋಷಕ್ಕೂ ನಾನಿರೋ ರೂಮ್ಗೂ ಸಂಬಂಧವೇ ಇಲ್ಲ, ನಾನು ನನ್ನ ರೂಮ್ ನ ಇಷ್ಟ ಪಡ್ತೀನಾ ಇಲ್ವಾ ಎಂದು ಅಲ್ಲಿರೋ ರೂಮ್ ಫರ್ನಿಚರ್ ಆಗ್ಲಿ ರೂಮ್ ಡಿಸೈನ್ ನ ನೋಡಿ ಇಷ್ಟ ಪಡಲ್ಲ, ನನ್ನ ಮನಸ್ಸು ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳುತ್ತೋ, ಅಂದ್ರೆ ನನ್ನ ಮನಸ್ಸು ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಈಗಾಗಲೇ ನನ್ನ ರೂಮ್ ನ ಇಷ್ಟ ಪಡ್ತಾ ಇದ್ದೀನಿ. ಸಂತೋಷ ಅನ್ನೋದು ನಾವು ಮೊದಲೇ ನಿರ್ಧಾರ ತಗೊಳ್ಬಹುದು. ಅದಕ್ಕೆ ನನ್ನ ರೂಮ್ ನ ನಾನು ಈಗಾಗಲೇ ಇಷ್ಟ ಪಡ್ತಾ ಇದ್ದೀನಿ. ನನ್ನ ಕೊಠಡಿ ಆಗ್ಲಿ, ನನ್ನ ಸುತ್ತಲೇ ಇರುವ ಜನನ್ನಾಗ್ಲಿ, ನನ್ನ ಜೀವನವನ್ನು ನಾನು ಇಷ್ಟ ಪಡಬೇಕು, ಪ್ರೀತಿ ಮಾಡ್ಬೇಕೆಂದು ಅನ್ಕೊಂತಾ ಇದ್ದೀನಿ. ಪ್ರತಿ ಬೆಳಗ್ಗೆನೂ ಇದನ್ನ ನಾನು ತಗೊಳ್ಳುವ ನಿರ್ಧಾರ. ಎಲ್ಲರಿಗೂ ಇರುವ ದೊಡ್ಡ ಆಸ್ತಿ ನಮ್ಗೆ ಹೇಗ್ ಅನ್ಸುತ್ತೋ ಅದನ್ನ ತಗೊಳ್ಳೋದು. ಅಂದ್ರೆ ನಾವು ಹೆಂಗ್ ರಿಸೀವ್ ಮಾಡ್ಕೊಂತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಎಂದು ಹೇಳಿದಾಗ ಅಟೆಂಡರ್ ಬಾಯಿ ತೆಗೆದು ಆಶ್ಚರ್ಯವಾಗಿ ನೋಡ್ಕೊಂಡಿದ್ದೋಗಿರ್ತಾನೆ. ಅದನ್ನ ನೋಡಿ ಈಕೆ ಮಾತನಾಡೋದನ್ನ ಕಂಟಿನ್ಯೂ ಮಾಡ್ತಾಳೆ. ನನಗಿರೋ ನೋವನ್ನ ನಾನು ಯೋಚನೆ ಮಾಡ್ಕೊಂಡು ದಿನ ಪೂರ್ತಿ ಮಂಚದ ಮೇಲೇನೆ ಇರಬಹುದು. ಇನ್ಯಾವತ್ತೂ ನನ್ನ ದೇಹದಲ್ಲಿ ಕೆಲಸಕ್ಕೆ ಬಾರದ ಅಂಗಗಳನ್ನ ನೋಡ್ಕೊಂಡು ಇರೋ ಬದಲು ಕೆಲಸ ಮಾಡೋ ಅಂಗಗಳ ಮೇಲೆ ನಾನು ಕೃತಜ್ಞತೆ ಆಗಿರುತ್ತೇನೆ. ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ನೋವು ಪಡೋ ಬದಲು ಇರೋದ್ರ ಮೇಲೆ ದೃಷ್ಟಿ ಇಟ್ಟು ಸಂತೋಷವಾಗಿರುವುದೇ ಜೀವನ. ಪ್ರತಿಯೊಂದು ದಿನಾನು ಒಂದು ಉಡುಗೊರೆ. ನಾನು ನನ್ನ ಕಣ್ಣನ್ನು ಮುಚ್ಚುವವರೆಗೂ ಡೈಲಿ ನನ್ನ ಜೀವಿತದಲ್ಲಿ ಇರೋ ಸಮಯಕ್ಕೋಸ್ಕರ ನನ್ನ ಮನಸ್ಸಲ್ಲಿರೋ ಸುಂದರವಾದ ನೆನಪುಗಳ ಮೇಲೆ ದೃಷ್ಟಿ ಇಡ್ತಾನೆ ಇರ್ತೀನಿ. ಆಚೆ ಕಡೆಗೆ ನೋಡ್ಬೇಕಾದ್ರೆ ಇವರು ಫುಲ್ ಪ್ರಾಬ್ಲಮ್ಸ್ ಇಂದ ಹೋಪ್ಲೆಸ್ ಆಗಿ ಕಾಣಿಸೋ ಈ ಮಹಿಳೆ ಇಷ್ಟೊಂದು ಪಾಸಿಟಿವ್ ಆಟಿಟ್ಯೂಡ್ ನ ನೋಡಿ ಆ ಅಟೆಂಡರ್ ಶಾಕ್ ಆಗೋಗ್ತಾನೆ. ಸೊ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ, ಹ್ಯಾಪಿನೆಸ್ ನ ನಮಗ್ ನಾವು ಚೂಸ್ ಮಾಡ್ಕೊಬೇಕಿರೋದು. ಕೋಪ ಮಾತ್ರನೇ ಆಟೋಮೆಟಿಕ್ ಆಗಿ ಬರುತ್ತೆ, ಶಾಂತಿನ ನಮಗ್ ನಾವು ಚೂಸ್ ಮಾಡ್ಕೊಬೇಕಿರೋದು. ದ್ವೇಷ, ಕಂಪ್ಲೇಂಟ್ಸ್ ಮಾತ್ರನೇ ಆಟೋಮೆಟಿಕ್ ಆಗಿ ಬರುತ್ತೆ. ದ್ವೇಷ ಬಂದಾಗ ಪ್ರೀತಿನ, ಕಂಪ್ಲೇಂಟ್ಸ್ ಬಂದಾಗ ಅಪ್ರಿಶಿಯೇಟ್ ನ ಮಾಡಿದಾಗ ಮಾತ್ರ ನಮ್ಮ ಲೈಫ್ ಅಲ್ಲಿ ನಾವು ಖುಷಿಯಾಗಿರೋಕೆ ಸಾಧ್ಯ. ಸೊ ನೆಗೆಟಿವ್ ಹ್ಯಾಪನ್ಸ್ ಆಟೋಮೆಟಿಕಲಿ, ಪಾಸಿಟಿವ್ ಆಟಿಟ್ಯೂಡ್ ಇಸ್ ಎ ಚಾಯ್ಸ್ ವಿ ಆಲ್ ಹ್ಯಾವ್ ಟು ಮೇಕ್. ಇನ್ನೊಂದು ಮೇನ್ ಥಿಂಗ್, ಡೋಂಟ್ ಕಂಪೇರ್. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬೇಡಿ, ಇನ್ನೊಬ್ಬರ ತರ ಇರ್ಬೇಕಂತ ಕೂಡ ಅನ್ಕೊಂಬೇಡಿ. ಯಾಕಂತಂದ್ರೆ ದೇವ್ರ ನಿನ್ನ ಸಪರೇಟ್ ರೂಪದಲ್ಲಿ ಯಾಕೆ ಹುಟ್ಸವ್ನೆ? ನೀನ್ ನೋಡಕ್ಕೆ ಸೇಮ್ ಅವ್ರ ತರಾನೇ ಇದೆಯಾ? ಇಲ್ಲ. ಮತ್ತೆ ಯಾಕೆ ಅವ್ರ ತರ ಇರ್ಬೇಕಂತ ಅನ್ಕೊಂತೀಯ? ಟ್ರೈ ಟು ಬಿ ಬೆಸ್ಟ್ ವರ್ಜನ್ ಆಫ್ ಯುವರ್ ಸೆಲ್ಫ್. ಇವೆಲ್ಲ ನಮ್ಗೆ ಮೊದ್ಲೇ ಗೊತ್ತು ಅಂತ ಅನ್ಕೊಂಡ್ರೆ ಮತ್ತೆ ಯಾಕೆ ನೀನ್ ಲಾಸ್ಟ್ ಇಯರ್ ಅಲ್ಲಿ ಅಷ್ಟೊಂದ್ ಸ್ಟ್ರಗಲ್ ಆದೆ, ಅಷ್ಟೊಂದ್ ಪೈನ್ ತಗೊಂಡೆ? ನಿಮ್ ಎದೆ ಮೇಲೆ ಕೈ ಹಾಕೊಂಡ್ ಹೇಳಿ, ನೀವು ವರಿ ಆಗದೆ ಇರೋ ದಿನ ಅಂತೂ ಇದೆಯಾ? ನೀವು ವರಿ ಆಗೋದನ್ನ ಯಾವಾಗ ನಿಲ್ಲಿಸ್ತೀರೋ ಅದೇ ನಿಮ್ಮ ಲೈಫ್ ಅಲ್ಲಿ ನಿಮ್ ಫಸ್ಟ್ ಡೇ. ಆಗ್ಲೇ ನಿಮ್ಮ ಹ್ಯಾಪಿ ನ್ಯೂ ಇಯರ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದನ್ನ ಜಸ್ಟ್ ಕೇಳಿ ಬಿಡೋದಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಪಾಲಿಸಿದವರು ಮಾತ್ರ ಖುಷಿಯಾಗಿರೋಕೆ ಸಾಧ್ಯ. ಇಂತಹ ಜ್ಞಾನಿಗಳು ಮಾತ್ರ ನಮ್ಮ ಹತ್ರ ಇರ್ಬೇಕು ಅನ್ಕೊಂತಾ ಇದೀವಿ. ಟು ಕಾನ್ಕರ್ ಅವರ್ ಲೈಫ್ ವಿತ್ ಅಸ್, ಡೂ ಸಬ್ಸ್ಕ್ರೈಬ್ ಅಂಡ್ ಜಾಯಿನ್ ಅಸ್ ಇನ್ Instagram.